ಅಂತೀರ, ಬಂದು ಗಟ್ಟಿ ಹಿಡ್ಕೊಂಡ್ಬಿಡ್ತೀನಿ ನೋಡ್ರಿ ಅಂತಾಳ ಹುಡುಗಿ. ಒಂದು 18 ವರ್ಷದ ಹುಡುಗಿ ಒಂದು ಆಂಜನೇಯನ ದೇವಸ್ಥಾನಕ್ಕೆ ದಿನ ಕಸ ಗುಡಿಸಿ ರಂಗೋಲಿ ಹಾಕಿ ಆಮೇಲೆ ಎಲ್ಲ ದೇವ್ರನ್ನೆಲ್ಲ ತೊಳೆದು ಹೂವು ಗುಡಿಸಿ ಹೋಗ್ತಾ ಇರ್ತಾರೆ. ಆಮೇಲೆ ಪೂಜಾರಪ್ಪ ಬಂದು ಎಲ್ಲ ತೊಳೆದಿದ್ಯಾ, ಎಲ್ಲ ಮಾಡಿದ್ಯಾ, ಎಲ್ಲ ಕ್ಲೀನ್ ಆಗಿದೆಯಾ, ನೀ ದೂರ ಸರಿ ನಾ ಪೂಜೆ ಮಾಡಬೇಕು ಅಂತೇಳಿ ಇವಾಗ ಗಂಟೆ ಬಾರಿಸಿ ದೀಪ ಹಚ್ಚಿ ಹೋಗ್ತಾ ಇರ್ತಾನೆ. ಎಲ್ಲ ಮಾಡೋದು ನಾನು, ಈ ದೀಪ ಹಚ್ಚಕ್ಕೆ ಬೇಕಾ ಅಂತ ಆಕೆ ಮನಸ್ಸಲ್ಲಿ ಅನ್ಕೊಳ್ತಿರ್ತಾಳೆ. 15 ದಿವಸ ಬಂದ ತಕ್ಷಣ ಎಲ್ಲ ತೊಳೆದಿದ್ಯಾ, ಅಚ್ಚುಕಟ್ಟಾಗಿ ಎಲ್ಲ ಕ್ಲೀನಾಗಿ ಮಾಡಿದ್ಯಾ ಅಂತ ಕೇಳ್ತಾನೆ. ಹೌದ್ರಿ ಸ್ವಾಮಿಯವ್ರೆ, ನಾನು ದಿನಾ ಮಾಡ್ತೀನಲ್ಲ ಸ್ವಚ್ಛಾಗಿ, ದಿನ ಅಲ್ಲ ಮತ್ತು ನಾನು ಮುಟ್ಗಿಟ್ಟಿ ನೀನು, ನಾ ಎಲ್ಲಿ ಮುಟ್ತೀನಿ ರೀ, ನಾ ಇಷ್ಟು ದೂರ ಇದ್ದೀನಿ, ನೀವು ದೇವ್ರ ಹತ್ರ ಇದ್ದೀರಿ ಅದಂತೀನಿ, ಮತ್ತೆ ಮುಟ್ಗಿಟ್ಟಿಯಾ ಅಂತೇಳಿ ಹೋಗ್ತಿರ್ತಾನೆ. ಮತ್ತೆ ಮಾರನೇ ದಿವಸನೂ ಅದೇ ಡೈಲಾಗ್ ಹೇಳ್ತಾನೆ. ಎಲ್ಲ ಕೆಲಸ ಆಯ್ತಾ, ಅಲ್ಲಿ ದೂರ ಇರು, ನಾನು ಮುಟ್ಗಿಟ್ಟಿಯಾ, ರೇ ಸ್ವಾಮಿಯರೇ ಯಾವಾಗ ನೋಡಿದ್ರೆ ಮುಟ್ತೀಯಾ ಅಂತೀರ, ಬಂದು ಗಟ್ಟಿ ಹಿಡ್ಕೊಂಡ್ಬಿಡ್ತೀನಿ